Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಾನದ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. On this subject that is self-deception. ನಮ್ಮನ್ನ ನಾವು ಮೋಸಗೊಳಿಸುವ ವಿಚಾರವಾಗಿ ನಾವು ಆ ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. Galatians chapter 6 verse number 3. ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸಿ. Galatians chapter 6 verse number 3. ಗಲಾತ್ಯ 6ನೇ ಅಧ್ಯಾಯ 3ನೇ ವಚನ. The word says, for if anyone thinks he is something when he is nothing, he deceives himself. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. Self-deception is when someone thinks that they have more than they indeed have. ಆ ಸಮಯ ಈ ಒಂದು ನಮ್ಮನ್ನ ನಾವೇ ಮೋಸಗೊಳಿಸುವುದು ಅಂದರೆ ಅರ್ಥ ಏನೆಂದು ನೋಡುವಾಗ ತಾನು ಇರುವುದಕ್ಕಿಂತ ಹೆಚ್ಚಿದಾಗಿ ತನ್ನನ್ನು ತಾನು ಭಾವಿಸುವುದಾಗಿದೆ. Hallelujah. So you have less but you think you have more. ನೀವೇನು ಅಂದುಕೊಂಡಿದ್ದೀರಿ ಅಂದ್ರೆ ನನ್ನಲ್ಲಿ ಕಡಿಮೆ ಇದೆ ಆದ್ರೂ ಕೂಡ ನಮ್ಮಲ್ಲಿ ಹೆಚ್ಚಿದೆ ಅನ್ನೋದನ್ನು ನಾವು ಅಂದುಕೊಳ್ಳುತ್ತೇವೆ. You don't know that you have less. ನಿಮಗೆ ಕಡಿಮೆ ಇದೆ ಅಂತ ಅನ್ಕೊಂಡು ಗೊತ್ತಿಲ್ಲ. But you think whatever I have more. ಆದ್ರೆ ನನ್ನಲ್ಲಿ ಏನಿದೆ ಅದು ಹೆಚ್ಚಾಗಿದೆ ಅನ್ನೋದನ್ನ ಅಂದುಕೊಳ್ತೇವೆ. This form of self-deception involves overestimating. ಈ ರೀತಿಯಲ್ಲಿರುವಂತಹ ಒಂದು ನಮ್ಮನ್ನು ನಾವು ಮೋಸಗೊಳಿಸುವಂತಹ ಒಂದು ಸ್ವಭಾವ ಇದು ನಾವು ಇರುವುದಕ್ಕಿಂತ ಹೆಚ್ಚಾದಾಗಿ ನಾವು ಆಲೋಚನೆ ಮಾಡುತ್ತೇವೆ. This self-deception it involves overestimating one's possessions. ನಮ್ಮ ಒಂದು ಆಸ್ತಿಯ ವಿಚಾರದಲ್ಲಿ ಬಂದಾಗ ನನಗೆ ಕಡಿಮೆ ಇದ್ರೂ ನನಗೆ ಹೆಚ್ಚಾಗಿದೆ ಅನ್ನುತ್ತೇವೆ. Overestimating one's achievements. ನಾವು ಸಾಧನೆಗಳ ವಿಚಾರವಾಗಿ ಕಡಿಮೆ ಸಾಧನೆ ಇದ್ರು ಹೆಚ್ಚಾಗಿ ನಾನು ಸಾಧನೆ ಮಾಡಿದ್ದೇನೆ. Overestimating their status. ನಮ್ಮ ಒಂದು ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಹೆಚ್ಚಾದ ಪರಿಸ್ಥಿತಿಗಳು ನನಗೆ ಇದಾವೆ ಅನ್ನುತ್ತೇವೆ. If you are self-deceived, you will think that you can overestimate your wealth. ನಿಮ್ಮ ಒಂದು ಐಶ್ವರ್ಯದ ವಿಚಾರವಾಗಿ ಕೂಡ ನೀವು ಕಡಿಮೆ ಐಶ್ವರ್ಯವಂತರ ಅಂದ್ರೆ ಆ ಐಶ್ವರ್ಯದ ವಿಚಾರದಲ್ಲಿ ಕಡಿಮೆ ಇದ್ದರೂ ಕೂಡ ಅದು ಹೆಚ್ಚಾಗಿ ನನ್ನಲ್ಲಿದೆ ಅನ್ನುತ್ತೇವೆ. You can overestimate your intellectual prowess. ನೀವು ಆ ಒಂದು ಮಾತನಾಡುವ ವಿಚಾರದಲ್ಲಿ ಒಂದು ಸಮಾಲೋಚನೆ ಮಾಡುವ ವಿಚಾರದಲ್ಲಿ ನಾನು ಬಹಳ ಬುದ್ಧಿವಂತನಾಗಿದೆ ಅನ್ನೋದನ್ನ ಅಂದುಕೊಳ್ಳುತ್ತೇವೆ. You can overestimate your spiritual growth. ಆತ್ಮಿಕ ಬೆಳವಣಿಗೆಯಲ್ಲೂ ಕೂಡ ನಾನು ಆತ್ಮಿಕ ಬೆಳವಣಿಗೆಯಲ್ಲಿ ಉತ್ತಮನಾಗಿದ್ದೇನೆ ಎಂದು ಅಂದುಕೊಳ್ಳುತ್ತೇವೆ. Though you are not spiritually grown. ಆತ್ಮಿಕವಾಗಿ ಬೆಳವಣಿಗೆ ಇಲ್ಲದಿದ್ದರೂ ಕೂಡ ನಾವು ಏನು ಆಲೋಚನೆ ಮಾಡ್ತೇವೆ ನಾವು ಉತ್ತಮವಾಗಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡ್ತೇವೆ. There is a parable in the Bible. ಸತ್ಯವೇದದಲ್ಲಿ ಒಂದು ಈ ವಿಚಾರವಾಗಿ ಒಂದು ಸಾಮ್ಯವನ್ನು ನೋಡ್ತೇವೆ. Luke chapter 12. ಲೂಕನ ಸುವಾರ್ತೆ 12ನೇ ಅಧ್ಯಾಯ verses from 16 to 21. 16ರಿಂದ 21 ವಚನಗಳು. This parable talks about a rich man. ಈ ವಾಕ್ಯವು ಒಬ್ಬ ಶ್ರೀಮಂತ ಮನುಷ್ಯನ ಬಗ್ಗೆ ಮಾತನಾಡುತ್ತದೆ. Let's read the parable. ವಾಕ್ಯವನ್ನು ಓದಿಕೊಳ್ಳೋಣ. Then he spoke a parable to them saying, the ground of a certain rich man yielded plentifully. ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತರ ಭೂಮಿಯು ಚೆನ್ನಾಗಿ ಬೆಳೆಯಿತು. And he thought within himself saying, what shall I do since I have no room to store my crops? ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ ಅನ್ನುತ್ತಾನೆ. So he said, I will do this, I will pull down my barns and build greater, and there I will store all my crops and my goods. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು, ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟುಕೊಳ್ಳುವೆನು. And I will say to my soul, soul, you have many goods laid up for many years. Take your ease, eat, drink, and be merry. ನನ್ನ ಜೀವಾತ್ಮಕ್ಕೆ ನಾನು ಈ ರೀತಿಯಲ್ಲಿ ಹೇಳ್ತೇನೆ, ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. But God said to him, fool, this night your soul will be required of you. Then whose will those things be which you have provided? ಆಗ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. So he who lays up treasure for himself and is not rich toward God. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಅಂದನು. Hallelujah. I believe this parable is talking with you. ನಾನು ನಂಬುತ್ತೇನೆ ಈ ಸಾಮ್ಯ ನಿಮ್ಮ ಜೊತೆ ಮಾತನಾಡ್ತಾ See, ಇದೆ. this rich man in the parable, ಈ ಒಂದು ಸಾಮ್ಯದಲ್ಲಿರುವಂತಹ ಐಶ್ವರ್ಯ ಅಂತ ಮನುಷ್ಯನು he believed that his possessions and wealth guaranteed his future.
future. ಆತನ ಒಂದು ಭವಿಷ್ಯ ಒಂದು ಯಾವುದರ ಮೇಲೆ ನಿಂತಿದೆ ಅಂದರೆ ತನ್ನ ಐಶ್ವರ್ಯದ ಮೇಲೆ, ತನಗೆ ಸಿಕ್ಕಿರುವಂತಹ ಅದು ಫಸಲಿನ ಮೇಲೆ ನಿಂತಿದೆ ಅನ್ನೋದನ್ನ ಆ ಐಶ್ವರ್ಯವಂತರು He's ಅಂದುಕೊಂಡಿದ್ದಾರೆ. thinking, I have this all possessions, I have all this wealth, I will live for many years. ನನಗೆಲ್ಲ ಈ ಆಸ್ತಿ ಇದೆ, ನನಗೆ ಐಶ್ವರ್ಯವಿದೆ, ನಾನು ಹೆಚ್ಚು ಕಾಲ ಬದುಕುತ್ತೇನೆ ಅನ್ನುವ ರೀತಿಯಲ್ಲಿ ಆಲೋಚನೆ ಅವನಿಗಿದೆ. His belief is on his achievements, his possessions and wealth. ಆತನ ಜೀವಿತದಲ್ಲಿ ಮಾಡಿದ ಸಾಧನೆ, ಆಸ್ತಿ ಮತ್ತು ಐಶ್ವರ್ಯದ ಮೇಲೆ ಆತನ ಭರವಸೆ ಇಟ್ಟಿದ್ದಾನೆ. But where did he fail? ಆದರೆ ಅವನ ಆತ್ಮೀಯಲ್ಲಿಯೂ ಸೋತು ಹೋದ. He failed to recognize the true value of spiritual richness. ಆತ್ಮಿಕ ಐಶ್ವರ್ಯವಂತತನದ ಬಗ್ಗೆ ಆತನು ತಿಳಿದುಕೊಳ್ಳೋದಕ್ಕೆ ತಪ್ಪಿ ಹೋದರೆಂದರೆ ಅವನು He ನೋಡುತ್ತಾರೆ. failed to recognize his relationship with God. ದೇವರ ಜೊತೆ ಆತನ ಇರುವಂತಹ ಸಂಬಂಧ ವಿಚಾರವಾಗಿ ತಿಳಿದುಕೊಳ್ಳೋದಕ್ಕೆ ತಪ್ಪಿ ಹೋದನು. You know, what did God call him? ದೇವರ ಆತನನ್ನು ಏನನ್ನ ಕರೆಯುತ್ತಿದ್ದಾರೆ? He's a rich man. ಆತನ ಐಶ್ವರ್ಯವಂತ He's ಮನುಷ್ಯನು. thinking he's very talented. ಆತನು ಬಹಳ ತಲಾಂತುಳ್ಳವನೆಂದು ಅಂದುಕೊಳ್ಳುತ್ತಿದ್ದಾರೆ. Because he's planning so many things, he's thinking he's very intelligent. ಯಾಕಂದ್ರೆ ಆತನು ಅನೇಕ ಒಂದು ಪ್ಲಾನಿಂಗ್ ಅನ್ನು, ಯೋಜನೆಯನ್ನು ರೂಪಿಸಿದರೆ ನಾನು ತುಂಬಾ ಬುದ್ಧಿವಂತ ಎಂದು ಅಂದುಕೊಂಡಿದ್ದಾರೆ. God called him a fool. ಆದರೆ ದೇವರು ಆತನನ್ನ ಬುದ್ಧಿಹೀನ ಮನುಷ್ಯನೆಂದು ಕರೆಯುತ್ತಿದ್ದಾರೆ. Not because he's rich. ಆತನ ಐಶ್ವರ್ಯವಂತನಾಗಿದ್ದಾನೆ ಅದಕ್ಕೋಸ್ಕರವಲ್ಲ, Because he's living without any awareness about the eternal life. ಆದರೆ ನಿತ್ಯ ಜೀವದ ವಿಚಾರವಾಗಿ ಯಾವುದೇ ಜ್ಞಾನ ಇಲ್ಲ, ಅದಕ್ಕೋಸ್ಕರವಾಗಿ ದೇವರು ಆತನನ್ನ ಆ ರೀತಿಯಲ್ಲಿ ಕರೆಯುತ್ತಿದ್ದಾರೆ. God is calling him a fool. ದೇವರು ಆತನನ್ನ ಮೂರ್ಖ ಎಂದು ಕರೆಯುತ್ತಿದ್ದಾರೆ. Once I know about a pastor who is in Mumbai. ಮುಂಬೈ ಒಂದು ಪ್ರಾಂತ್ಯದಲ್ಲಿರುವಂತಹ ಸೇವಕರ ಬಗ್ಗೆ ನನಗೆ ಗೊತ್ತಿದೆ. You know, he was sharing his testimony. ಅವರ ಒಂದು ಸಾಕ್ಷಿಯನ್ನು ನಮ್ಮ ಆ ವಿಚಾರವಾಗಿ ಹೇಳ್ತಾ ಇದ್ರು. You know, this pastor once was invited by a rich man in Mumbai. ಮುಂಬೈ ಪ್ರಾಂತ್ಯದಲ್ಲಿರುವಂತಹ ಒಬ್ಬ ಐಶ್ವರ್ಯವಂತ ಮನುಷ್ಯರು ಆ ಒಂದು ಸೇವಕರನ್ನು ತನ್ನ ಮನೆಗೆ ಕರೆಯುತ್ತಾರೆ. You know, his house was so beautiful and luxurious. ಆ ಒಂದು ಐಶ್ವರ್ಯವಂತನ ಮನೆಯು ಬಹಳ ಒಂದು ಆಡಂಬರದಿಂದಲೂ ಮತ್ತು ಬಹಳ ಸುಂದರವಾಗಿ ಇತ್ತು ಮತ್ತು ಅದು ಐಶ್ವರ್ಯ For many years he worked in abroad. ಅನೇಕ ವರ್ಷಗಳ ಕಾಲ ಆತನು ವಿದೇಶದಲ್ಲಿ ಇದ್ದು ಕೆಲಸ Now ಮಾಡಿದವನಾಗಿದ್ದರು. when pastor came to his house, you know, this rich man, he was full of pride and he was showing all his extravagant house. ಸೇವಕರು ಅವರ ಮನೆಗೆ ಬಂದಾಗ ಈ ವ್ಯಕ್ತಿ ಐಶ್ವರ್ಯವಂತ ಮನುಷ್ಯರು ವಿದೇಶದಿಂದ ಬಂದ ಆತನು ಸೇವಕರಿಗೆಲ್ಲ ತನ್ನ ಮನೆಯನ್ನು You ತೋರಿಸುತ್ತಿದ್ದಾರೆ. know, he started his conversation by boasting about his achievements, attributing everything to only his hard work. ಅದರ ಸಾಧನೆ ವಿಚಾರವಾಗಿ ಆತನು ಮಾಡಿದ ಆ ಶ್ರಮದ ವಿಚಾರವಾಗಿ ಆತನು ಹೊಗಳುತ್ತಾ ಸೇವಕರ ಬಳಿ ಹೇಳ್ತಾ ಇದ್ದಾನೆ. During that conversation, ಆತನ ಒಂದು ಮಾತುಕತೆ ನಡೆಯುವಾಗ you know, the man started speaking like this. ಮನುಷ್ಯನು ಈ ರೀತಿಯಲ್ಲಿ ಮಾತನಾಡದೆ ಪ್ರಾರಂಭಿಸುತ್ತಾನೆ. Going to church once in a week is enough. ಸಭೆಗೆ ಒಂದು ದಿನ ಸಭೆಗೆ ಹೋದ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. As the conversation began, ಹಾಗೆ ಮಾತುಗಳು ಮುಂದುವರಿತಾ you know, he began to demeaning the Lord and his servants. ಕರ್ತನು ಮತ್ತೆ ಕರ್ತನ ಸೇವಕರನ್ನ ಕೆಳಗಡೆ ಹಾಕುವುದಕ್ಕೆ So he ಪ್ರಾರಂಭಿಸಿದರು. began to speak against God's blessings. ಅದೇ ರೀತಿಯಲ್ಲಿ ದೇವರ ಆಶೀರ್ವಾದದ ವಿರುದ್ಧವಾಗಿ ಮಾತನಾಡುವುದಕ್ಕೆ So ಪ್ರಾರಂಭಿಸಿದರು. this pastor, he tried to gently warn him. ಈ ಸೇವಕರು ಅವರಿಗೆ ಬಹಳ ಒಂದು ನಿಧಾನವಾಗಿ ಆತನಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೆ He ಪ್ರಾರಂಭಿಸಿದರು. also warned him not to speak against God. ಅದೇ ರೀತಿಯಲ್ಲಿ ದೇವರ ವಿಚಾರವಾಗಿ ನೀನು ಮಾತನಾಡಬೇಡ ಅನ್ನೋದನ್ನು ಎಚ್ಚರಿಸುವುದಕ್ಕೆ You know, ಪ್ರಾರಂಭಿಸಿದರು. this man, he began to laugh, insisting that everything has happened because of my hard work and nothing has got from God. ತದನಂತರವೂ ಕೂಡ ಆ ಮನುಷ್ಯ ನಗಾಡುತ್ತಾ ಈ ದೇವರಿಂದ ಏನೂ ಆಗಿಲ್ಲ, ಎಲ್ಲ ನನ್ನ ಶ್ರಮ ಬಲದಿಂದ ಆಯಿತು ಅನ್ನೋದನ್ನ ಹೇಳ್ತಿದ್ದಾನೆ. This pastor said, ಈ ಸೇವಕರು ಈ ರೀತಿಯಲ್ಲಿ ಹೇಳ್ತಾರೆ. after few months, ಈ ಸ್ವಲ್ಪ ಒಂದು ತಿಂಗಳಾದ ನಂತರ you know, this rich man passes away with a heart attack, a sudden heart attack. ಈ ಒಂದು ಐಶ್ವರ್ಯದ ಮನುಷ್ಯರು ಆತನ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತು ಹೋಗ್ತಾರೆ. See, where was his possession? ಆತನ ಆಸ್ತಿ ಈಗ ಎಲ್ಲಿದೆ? You know, he believed in his hard work. ಆತನ ಒಂದು ಶ್ರಮದ ಮೇಲೆ ಆತನ ನಂಬಿಕೆಯನ್ನು He ಇಟ್ಟಿದ್ದರು. believed in his attributions. ಆತನು ಮಾಡಿದಂತ ಕಾರ್ಯಗಳ ವಿಚಾರವಾಗಿ ಆತನ ನಂಬಿಕೆ He ಇಟ್ಟಿದ್ದರು. was laughing at the works of God. ಆದರೆ ದೇವರ ಕಾರ್ಯಗಳ ವಿಚಾರವಾಗಿ ನಗಾಡುತ್ತಿದ್ದರು. He forgot something. ಆತನು ಒಂದನ್ನ ಮರೆತು ಕೂತಿದ್ದಾನೆ. All his richness was a gift from God. ಆತನ ಎಲ್ಲಾ ಐಶ್ವರ್ಯವು ಅದು ದೇವರಿಂದ ಕೊಡಲ್ಪಟ್ಟದ ಒಂದು ಉಡುಗೊರೆಯಾಗಿತ್ತು. Maybe today you are very successful man. ಇವತ್ತಿನ ದಿವಸ ನೀವು ಬಹಳ ಯಶಸ್ಸುಳ್ಳಂತ ಮನುಷ್ಯರಾಗಿರಬಹುದು. Maybe whatever you prayed for, you have today everything. ನೀವು ಪ್ರಾರ್ಥನೆ ಮಾಡಿದಂತ ಎಲ್ಲಾ ವಿಚಾರಗಳಿಗೆ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ, ನಿಮಗೆ After ಒದಗಿಸಿಕೊಟ್ಟಿದ್ದಾರೆ. receiving from God, don't forget God. ದೇವರಿಂದ ಹೊಂದಿದ ನಂತರ ನಾವು ದೇವರನ್ನು ಯಾವುದೇ ಕಾರಣಕ್ಕೂ ಮರೆಯಕೂಡದು. Don't believe in your hard work, but believe in God's word. ನಿಮ್ಮ ಶ್ರಮದ ಮೇಲೆ ಯಾವುದೇ ನಂಬಿಕೆ ಇಡಬೇಡ್ರಿ, ದೇವರ ಕೈ ಕೆಲಸಗಳ ಮೇಲೆ ನೀವು ನಂಬಿಕೆ ನೀಡ್ರಿ. You know, there was a church which is written in Revelation chapter 3.
3. ಪ್ರಕಟಣೆ ಪುಸ್ತಕ ಆ ಒಂದು 3ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಸಭೆಯ ವಿಚಾರವಾಗಿ ಬರೆಯಲ್ಪಟ್ಟಿದೆ. Jesus who is talking about this church. ಯೇಸು ಕ್ರಿಸ್ತನು ತಾನೇ ಆ ಸಭೆಯ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Jesus was observing the things going on in this church. ಯೇಸು ಕ್ರಿಸ್ತನು ಆ ಸಭೆಯಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳನ್ನ ಗಮನಿಸುತ್ತಿರುವುದನ್ನು ನಾವು Every ಗಮನಿಸುತ್ತೇವೆ. time Jesus saw this church, ಈ ಸಭೆಯನ್ನ ಯಾವಾಗ ಕರ್ತನು ನೋಡಿದ್ದನು, he was seeing that self-deception happening in this church believers. ಈ ಸಭೆಯ ವಿಶ್ವಾಸಿಗಳಲ್ಲಿ ತಮ್ಮನ್ನ ತಾವು ಮೋಸಗೊಳಿಸುವಂತ ವಿಚಾರ ನಡೀತಾ ಇದೆ. So that is when God, Jesus is speaking. ಆವಾಗಲೇ ಕರ್ತನಾದ ಯೇಸು ಅವರ ಜೊತೆ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. Revelation chapter 3 verse number 17. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ. Jesus is talking about Laodicean church. ಯೇಸು ಕ್ರಿಸ್ತನು ಲವೋದಿಕೀಯದ ಒಂದು ಸಭೆಯ ಜೊತೆ ಮಾತನಾಡುತ್ತಿದ್ದಾನೆ. Because you say I am rich, have become wealthy and have need of nothing, but you do not know that you are wretched, miserable, poor, blind and naked. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನೆಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೆ. So Jesus is speaking about this church believer. ಯೇಸು ಕ್ರಿಸ್ತನು ಈ ಸಭೆಯಲ್ಲಿದ್ದಂತಹ ವಿಶ್ವಾಸಿಗಳ ಬಗ್ಗೆ What ಮಾತನಾಡುತ್ತಿದ್ದಾರೆ. was the self-deception? ಅವರ ಒಂದು ತಮ್ಮನ್ನು ತಾವು ಮೋಸಗೊಳಿಸುವಂತ ವಿಚಾರ They ಯಾವುದಾಗಿದೆ? are thinking like this. ಅವರು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ We ಇದ್ದಾರೆ. are spiritually rich. ನಾವು ಆತ್ಮಿಕವಾಗಿ ಐಶ್ವರ್ಯವಂತರು, We are wealthy. ನಾವು ಸಂಪನ್ನರಾಗಿದ್ದೇವೆ, And we don't need anything. ನನಗೆ ಯಾವುದ್ರದ್ದು ಈ ವಿಚಾರ ಕೂಡ ಅಗತ್ಯ We ಇಲ್ಲ, have everything. ನನಗೆ ಎಲ್ಲವೂ ಇದೆ We have ಅಂದುಕೊಳ್ಳುತ್ತಿದ್ದಾರೆ. the material blessing. ನನಗೆ ಭೌತಿಕವಾದ ಆಶೀರ್ವಾದ ಇದೆ. First time when Jesus saw this church ಆದ್ರೆ believers, ಯಾವಾಗ ಈ ಲವೋದಿಕೀಯ ಸಭೆಯ ವಿಶ್ವಾಸಿಗಳನ್ನ ಯೇಸು ಮೊದಲನೇ ಬಾರಿ what ನೋಡಿದಾಗ did Jesus see? ಯೇಸು ಕ್ರಿಸ್ತನು ಏನನ್ನ ನೋಡುತ್ತಿದ್ದಾರೆ? Not their richness. ಅವರ ಒಂದು ಐಶ್ವರ್ಯವಂತನನ್ನು ನೋಡುತ್ತಾ Jesus ಇಲ್ಲ. said, you are wretched one. ನೀನು ದರಿದ್ರನಾಗಿ ದೌರ್ಭಾಗ್ಯರಾಗಿದ್ದಿ. Next time Jesus is seeing them, ಯಾವಾಗ ಮತ್ತೆ ತಿರುಗಿ ಯೇಸು ನೋಡುತ್ತಿದ್ದಾರೋ, Jesus said, you are miserable ನೀವು people. ದರಿದ್ರರಾಗಿದ್ದಿ ಅನ್ನೋದನ್ನ ಹೇಳುತ್ತಿದ್ದಾನೆ. Next time Jesus saw them, ಯಾವಾಗ ಯೇಸು ಕ್ರಿಸ್ತನು ಮತ್ತೆ ತಿರುಗಿ ನೋಡಿದಾಗ Jesus seeing their spiritual poorness. ಅವರ ಆತ್ಮಿಕವಾದ ಬಡತನವನ್ನು ನಾವು ಗಮನಿಸುತ್ತಿದ್ದಾರೆ. Next time when Jesus saw them, ಯಾವಾಗ ಯೇಸು ಕ್ರಿಸ್ತನು ಮತ್ತೆ ತಿರುಗಿ ನೋಡುತ್ತಾರೋ, they are blind and naked. ಅವರು ಕುರುಡರಾಗಿದ್ದಾರೆ ಮತ್ತು ಬೆತ್ತಲೆ If a ಉಳ್ಳವರಾಗಿದ್ದಾರೆ. person is blind, ಒಬ್ಬ ಮನುಷ್ಯ what ಕುರುಡರಾಗೋದಾದ್ರೆ can he see is the nakedness. ಆತನು ತನ್ನ ಬೆತ್ತಲೆತನವನ್ನು ಹೇಗೆ ನೋಡಲು ಸಾಧ್ಯ? He don't know what's happening with himself. ಆತನ ಜೀವಿತದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಆತನಿಗೆ ಗೊತ್ತಿಲ್ಲ. Such if you are a blind man, ಒಂದು ವೇಳೆ ಕುರುಡ ಮನುಷ್ಯರು ನೀವು ಆಗಿರೋದಾದ್ರೆ, you are a self-deceived person. ನೀವು ನಿಮ್ಮನ್ನೇ ನೀವು ಮೋಸಗೊಳಿಸಿಕೊಂಡ If ವ್ಯಕ್ತಿಗಳಾಗಿದ್ದೀರಿ. you are a blind man, ಒಂದು ವೇಳೆ ಕುರುಡ ಮನುಷ್ಯರು ನೀವು you ಆಗಿರೋದಾದ್ರೆ cannot see your nakedness. ನಿಮ್ಮ ಒಂದು ಬೆತ್ತಲೆತನವನ್ನು ನೀವು ನೋಡುವುದಕ್ಕೆ You ಸಾಧ್ಯವಾಗುವುದಿಲ್ಲ. don't know where to cover yourself. ನಿಮ್ಮನ್ನ ಎಲ್ಲಿ ನೀವು ಮುಚ್ಚಿಕೊಳ್ಳಬೇಕು ನಿಮಗೆ ಗೊತ್ತಾಗೋದಿಲ್ಲ. Don't overestimate yourself. ನಿಮ್ಮನ್ನ ನೀವು ಹೆಚ್ಚಾಗಿ ಭಾವಿಸಬೇಡಿರಿ. When your strength is less, ನಿಮ್ಮ ಒಂದು ಬಲ ಕಡಿಮೆ ಆಗಿರುವಾಗ that means you are a weak person. ಅದರ ಅರ್ಥ ಏನು? ನೀನು ಬಲಹೀನ ವ್ಯಕ್ತಿ ಎಂದು ಹೇಳಬಹುದು. Today God is speaking to you. ಇವತ್ತಿನ ದಿವಸ ದೇವರು ನಿನ್ನ ಜೊತೆ Do ಮಾತನಾಡುತ್ತಿದ್ದಾನೆ. not overestimate your positions. ನಿಮ್ಮ ಒಂದು ಆಸ್ತಿ ಆಚಾರಗಳ ವಿಚಾರಗಳ ಬಗ್ಗೆ ನೀವು ಹೆಚ್ಚಾಗಿ ತಿಳಿದುಕೊಳ್ಳಬೇಕು. Whatever God has given you, ದೇವರು ನಿಮಗೆ ಏನನ್ನ ಕೊಟ್ಟಿದ್ದಾನೋ, open your eyes and know what is your position. ನಿಮ್ಮ ಒಂದು ಸ್ಥಾನ ಏನಿದೆ, ನಿಮ್ಮ ಸ್ಥಿತಿ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಕಣ್ಣನ್ನ ತೆರೆದು Today, ask ನೋಡಿ. before God, ದೇವರ ಒಂದು ಈ ರೀತಿಯಲ್ಲಿ ಕೇಳಿಕೊಳ್ಳ್ರಿ. Jesus, ಯೇಸುವೇ, show me my true position. ನನ್ನ ನಿಜವಾದ ಸ್ಥಿತಿಯನ್ನು ನನಗೆ ತೋರಿಸು. Show me my true identity. ದೇವರೇ, ನನಗೆ ನಿಜವಾದ ನಾನು ಹೇಗಿದ್ದೇನೆ ಅನ್ನೋದನ್ನ ನನಗೆ ಕೊಡು, Show me, ಗುರುತಿಸಿಕೊಡು. Lord, where I have fallen. ನಾನು ಎಲ್ಲಿ ಬಿದ್ದಿದ್ದೇನೆ ಅನ್ನೋದನ್ನ ತಿಳಿಸಿಕೊಡು. Such this is a stark reminder message to you. ಇವತ್ತಿನ ದಿವಸ ಒಂದು ಬಹಳ ಗೌರವವಾದ ಒಂದು ನೆನಪಿಸುವಂತ ಒಂದು ಸಂದೇಶ ಇದಾಗಿದೆ. Examine your own hearts ನಿಮ್ಮ ಒಂದು ಹೃದಯವನ್ನು ನೀವು and ಪರೀಕ್ಷಿಸಿಕೊಳ್ಳಬೇಕು. your minds, ನಿಮ್ಮ ಮನಸ್ಸನ್ನ so that ಪರೀಕ್ಷಿಸಿಕೊಳ್ಳಬೇಕು. you are not self-deceived. ಯಾಕಂದ್ರೆ ಇದರಿಂದ ಈ ರೀತಿ ನೀವು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಮೋಸಗೊಳಿಸದೆ ಜೀವಿತ ಮಾಡೋಕೆ I ಸಾಧ್ಯ. pray that you will not be self-deceived. ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಮೋಸಕ್ಕೆ ಒಳಗಾಗದಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ. God will open your eyes. ದೇವರು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This message is about self-deception. ಈ ಒಂದು ನಿಮ್ಮನ್ನೇ ನೀವು ಮೋಸಗೊಳಿಸುವಂತಹ ವಿಚಾರಗಳಲ್ಲಿ ಇರುವಂತಹ ಒಂದು ಸಂದೇಶವನ್ನು ಇವತ್ತು ನೀವು ಕೇಳಿ. Never overestimate with your things. ಯಾವುದೇ ವಿಚಾರವಾಗಿ ನಿಮ್ಮ ವಿಚಾರವಾಗಿ ಹೆಚ್ಚಾಗಿ ನೀವು ತಿಳಿದುಕೊಳ್ಳಲು ಹೆಚ್ಚಾಗಿದ್ದೇನೆ ಅನ್ನೋದನ್ನು ಅಂದುಕೊಳ್ಳಬೇಡಿ. Hallelujah. Hallelujah. God bless everyone according to Galatians chapter 6 verse number 3. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು God ಆಶೀರ್ವದಿಸಲಿ. bless everyone according to this message. ದೇವರ ಈ ಸಂದೇಶದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.
ದೇವನ ಸನ್ನಿಧಾನದಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ತನ್ನನ್ನೇ ತಾನು ಮೋಸಗೊಳಿಸುವಂತಹ ವಿಚಾರಗಳಲ್ಲಿ ಕರ್ತನೆ ರಾಜ 2ನೇ ದಿವಸ ಸಂದೇಶವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ನಮಗಿದು ತಿಳಿಸಬೇಕಾಗಿ ಸ್ತೋತ್ರ. ಅನೇಕ ಬಾರಿ ಕರ್ತನೆ ರಾಜ ಬೇರೆಯವರು ನಮಗೆ ಮೋಸ ಮಾಡೋದು ನಮಗೆ ತಿಳಿಯುತ್ತದೆ, ಆದ್ರೆ ಕರ್ತನೆ ಸೈತಾನನು ಎಂತ ತಂತ್ರಗಾರ ಎಂದು ನೋಡುವಾಗ ನಾವೇ ನಮಗೆ ಮೋಸ ಮಾಡಿಕೊಂಡು ಕುಳಿತುಕೊಳ್ಳುವಾಗ ಕರ್ತನೆ ಮಾಡಿಸುವಾತನಾಗಿದ್ದಾನೆ. ಇವತ್ತಿನ ದಿವಸ ನಮ್ಮ ಕಣ್ಣುಗಳನ್ನು ನಿನ್ನ ತೆರೆದಿದ್ದಕ್ಕಾಗಿ ಸಹೋದರ, ನಮ್ಮ ಕಿವಿಗಳನ್ನು ತೆರೆದಿದ್ದಕ್ಕಾಗಿ ಸಹೋದರ. ಯಾವುದೇ ಕಾರಣಕ್ಕೂ ನಮಗೆ ನಾವೇ ಮೋಸ ಮಾಡಿಕೊಳ್ಳದೆ ಸ್ವಾಮಿ, ನಮ್ಮನ್ನ ನಾವು ಹೆಚ್ಚಾಗಿ ತಿಳಿದುಕೊಳ್ಳದೆ, ಹೆಚ್ಚಾದ ಆಸ್ತಿ ನನಗಿದೆ, ಹೆಚ್ಚಾದ ಐಶ್ವರ್ಯ ನನಗಿದೆ, ಎಲ್ಲಾ ಕಾರ್ಯಗಳನ್ನು ನಾನು ಮಾಡದೆ ಅನ್ನುವ ರೀತಿಯಲ್ಲಿ ಅಂದುಕೊಳ್ಳದೆ ಕರ್ತನೆ ಎಲ್ಲ ನಿನ್ನ ಕೃಪೆ ಎಂದು ಕರ್ತನೆ, ಎಲ್ಲ ನಿನ್ನ ದಯೆ ಎಂದು ಸ್ವಾಮಿ, ಎಲ್ಲ ನಿನ್ನ ಕರುಣೆ ಎಂದು ಭಾವಿಸುವಾಗ ನಮಗೆ ಸಹಾಯ ಮಾಡು ಕರ್ತನೆ. ನಿನ್ನ ಮೇಲೆ ಭರವಸೆ ಜೀವಿಸುವಾಗ ಸಹಾಯದಸ್ತವನ್ನ ಚಾಚು. ಒಂದು ವೇಳೆ ಕರ್ತನೆ ಈ ರೀತಿಯ ಒಂದು ಕರ್ತನೆ ಸೈತಾನನ ತಂತ್ರದಲ್ಲಿ ಸಿಲುಕಿರುವುದಾದರೆ ಪಶ್ಚಾತ್ತಾಪ ಮತ್ತು ಮಾನಸಾಂತರವನ್ನು ನಿನ್ನ ಕಡೆ ತಿರುಗಿಕೊಳ್ಳುವಾಗ ಸಹಾಯ ಮಾಡು ಕರ್ತನೆ. ರಾಜಾ ಒಳಗಡೆ ಕಾರ್ಯ ಮಾಡುತ್ತಿರುವಂತಹ ಎಲ್ಲಾ ಸೈತಾನನ ಕಾರ್ಯಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬರುದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾಳೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.